ನೋಡಿ ತುಂಬ ಒಳ್ಳೆ ಕಲರ್ ಬಂತು ನೋಡಿ. ನಾವು ಮೇಲಿನ ಟೆರೆಸಿಗೆ ಹತ್ತಾ ಇದ್ದೇವೆ. ಮನ್ವಿತಾ ಮೇಲೆ ಹತ್ತಾ ಇದ್ದಾಳೆ. ಹಾಯ್ ಫ್ರೆಂಡ್ಸ್, ವಿತಾ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ. ನಾನು ಇವತ್ತೊಂದು ಆರೋಗ್ಯಕರವಾದ ಕಷಾಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಕೈಕಾಲು ಬಚ್ಚೋದಕ್ಕೆ ಹಾಗೂ ನಮಗೆ ತುಂಬ ವೀಕ್ನೆಸ್ ಎಲ್ಲ ಆಗೋದಕ್ಕೆ ಈ ಕಷಾಯ ತುಂಬ ಒಳ್ಳೆಯದು. ನನಗೆ ಕೂಡ 2 ದಿವಸದಿಂದ ತುಂಬ ವೀಕ್ನೆಸ್ ಎಲ್ಲ ಆಗ್ತಿತ್ತು. ಆದ ಕಾರಣ ನಾನು ಈ ಕಷಾಯವನ್ನು ಈಗ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಕಷಾಯವನ್ನು ಹೇಗೆ ಮಾಡೋದೆಂದು. ಈ ಕಷಾಯವನ್ನು ಗೋಳಿ ಮರದ ಕೆತ್ತೆಯಿಂದ ಮಾಡೋದು. ಆದ ಕಾರಣ ನಾನೀಗ ಗೋಳಿ ಮರದ ಕೆತ್ತೆಯನ್ನು ತರಲಿಕ್ಕೆ ಹೋಗ್ತಾ ಇದ್ದೇನೆ. ನೀವು ಕೂಡ ನಮ್ಮ ಜೊತೆಗೆ ಬನ್ನಿ. ನೋಡಿ, ಗೋಳಿ ಮರ ತುಂಬ ದೊಡ್ಡದಿದೆ. ಇಲ್ಲಿ ಗೋಳಿ ಮರದ ಕೆತ್ತೆಯನ್ನು ನಾವು ತೆಗಿತಾ ಇದ್ದೇವೆ. ಗೋಳಿ ಮರದ ಕೆತ್ತೆಯನ್ನು ಈ ಥರ ಸಣ್ಣ ಸಣ್ಣ ತುಂಡು ಮಾಡಿ ಅದರ ಹೊರಗಿನ ಕಪ್ಪು ಬಣ್ಣದ ಸಿಪ್ಪೆಯನ್ನು ತೆಗೆದಿದ್ದೇವೆ. ನೋಡಿ, ಈ ಥರ ಆಗಿದೆ. ಇದನ್ನೀಗ ನಾವು ಚೆನ್ನಾಗಿ ಜಜ್ಜಿಕೊಳ್ಬೇಕು. ನೋಡಿ, ಈ ಥರ ಜಜ್ಜಿಕೊಳ್ಬೇಕು. ಎಲ್ಲವನ್ನು ಅದೇ ರೀತಿ ನಾನು ಜಜ್ಜಿಕೊಳ್ತಾ ಇದ್ದೇನೆ. ನೋಡಿ, ಇದನ್ನೀಗ ಚೆನ್ನಾಗಿ ಜಜ್ಜಿಕೊಂಡು ತಂದೆ. ಇದನ್ನೀಗ ಚೆನ್ನಾಗಿ ಬೇಯಿಸಬೇಕು. ಇದನ್ನು ಹಾಕಿದೆ. ಇದಕ್ಕೆ ನಾವು ಸ್ವಲ್ಪ ಜಾಸ್ತಿನೇ ನೀರನ್ನು ಇಡಬೇಕು. ಇದು 1 ಗಂಟೆ ಆದರೂ ಬೇಯಬೇಕು. ಅದು ಚೆನ್ನಾಗಿ ಬೆಂದರೆ ಮಾತ್ರ ತುಂಬ ಒಳ್ಳೆಯ ಕಷಾಯ ರೆಡಿ ಆಗ್ತದೆ. ನಾನೀಗ ಇದಕ್ಕೆ ಒಂದು 10 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದರ ಕಷಾಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮಗೆ ಸುಸ್ತೆಲ್ಲ ಇದ್ದರೆ ಇದರ ಕಷಾಯವನ್ನು ವಾರದಲ್ಲಿ 2 ಸಲ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು. ಅದೇ ರೀತಿ ಕೈಕಾಲು ಸೆಳೆತ ಎಲ್ಲ ಇದ್ದರೆ ಇದರ ಕಷಾಯವನ್ನು ನಾವು ಮಾಡಿ ಕುಡಿಬೇಕು. ಇದಕ್ಕೆ ನಾನು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ. 1 ತುಂಡು ಬೆಲ್ಲವನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಇದೀಗ ಚೆನ್ನಾಗಿ ಬೇಯಬೇಕು. ನೋಡಿ ಫ್ರೆಂಡ್ಸ್, ಇದೀಗ ಚೆನ್ನಾಗಿ ಕುದಿದಿದೆ. ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಪಾತ್ರೆಗೆ ಹಾಕಿ ಆದಮೇಲೆ ನಾನು ಇದನ್ನು ಸೋಸಿಕೊಳ್ತೇನೆ. ಫ್ರೆಂಡ್ಸ್, ಈ ಕಷಾಯವನ್ನು ಈಗ ನಾನು ಚೆನ್ನಾಗಿ ಸೋಸಿಕೊಳ್ತೇನೆ. ತುಂಬ ಒಳ್ಳೆ ಕಲರ್ ಬಂದಿದೆ ನೋಡಿ. ತುಂಬ ಪರಿಮಳವೂ ಇದೆ. ಇದು ನೋಡುವಾಗ ಬ್ಲ್ಯಾಕ್ ಟೀ ಥರ ಕಾಣಿಸ್ತಾ ಇದೆ ನೋಡಿ. ಇದಕ್ಕೆ ಏನು ಹಾಲು ಮಿಕ್ಸ್ ಮಾಡಬೇಕು. ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಅರ್ಧ ಗ್ಲಾಸ್ ಹಾಲು ತೊಗೊಂಡಿದ್ದೇನೆ. ಇದನ್ನು ನಾನು ಈ ಕಷಾಯಕ್ಕೆ ಹಾಕ್ತಾ ಇದ್ದೇನೆ. ಈ ಥರ ಗೋಳಿ ಮರದ ಕೆತ್ತೆಯ ಕಷಾಯವನ್ನು ವಾರದಲ್ಲಿ 2 ಸಲ ಮಾಡಿ ಕುಡಿಬೇಕು. ಈ ರೀತಿ ಟೀ ಕಾಫಿ ಮಾಡುವ ಬದಲು ನಾವು ಈ ಕಷಾಯವನ್ನು ಮಾಡಿದರೆ ನಮಗೆ ಉಳಿತಾಯನೂ ಆಗುತ್ತೆ. ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿದೆ. ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೆಚ್ಚಾಗಿ ರೋಡ್ ಸೈಡಲ್ಲಿ ಎಲ್ಲ ಕಡೆ ಗೋಳಿ ಮರದ ಮರಗಳಿವೆ. ಅದರಿಂದ ಕೆತ್ತೆಯನ್ನು ತಂದು ಈ ರೀತಿ ಒಮ್ಮೆ ಕಷಾಯವನ್ನು ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಫ್ರೆಂಡ್ಸ್, ನಾವೀಗ ನಮ್ಮ ಟ್ಯಾರಿಸಿನ ಮೇಲಿರುವ ಟ್ಯಾಂಕ್ ಅನ್ನು ಕೂಡ ಕ್ಲೀನ್ ಮಾಡಿದೆವು. ಅದಂದ್ರೆ ಟ್ಯಾರಿಸಿನ ಮೇಲಿದೆ, ಅದಕ್ಕೆ ಹೋಗ್ಲಿಕ್ಕೆ ಸ್ಟೆಪ್ಸ್ ಎಲ್ಲ ಇಲ್ಲ.
ಈ ಟ್ಯಾರಿಸಿಗೆ ಹೇಗೆ ಹತ್ತಿದೆವು, ಅದನ್ನು ಹೇಗೆ ಕ್ಲೀನ್ ಮಾಡಿದ್ದೆವು ಅಂತೇಳಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ನಾವು ಮೇಲಿನ ಟೆರೆಸಿಗೆ ಹತ್ತಾ ಇದ್ದೇವೆ. ಮನ್ವಿತಾ ಮೇಲೆ ಹತ್ತಾ ಇದ್ದಾಳೆ. ಈಗ ಜಾನ್ ಕೂಡ ಹತ್ತಾ ಇದ್ದಾರೆ. ಇನ್ನು ನಾನು ಹತ್ತಲಿಕ್ಕಿದೆ ಮೇಲೆ. ನನಗೆ ಸ್ವಲ್ಪ ಭಯ ಆಗ್ತದೆ ಹತ್ತಲಿಕ್ಕೆ. ಜಾನ್ ಟಾಂಕಿ ಒಳಗೆ ಇಳಿತಾ ಇದ್ದಾರೆ ನೋಡಿ. ಹಾಯ್, ಈಗ ಬನ್ನಿ. ನೋಡಿ ನಮ್ಮ ಮನೆ ಸುತ್ತಮುತ್ತ ಕಾಡು, ಅಲ್ಲಲ್ಲಿ ಕೆಲವು ಮನೆ ಕೂಡ ಇದೆ. ನೋಡಿ ಹೇಗೆ ಕಾಣಿಸ್ತಾ ಇದೆ ನೋಡಿ. ಮನ್ವಿತಾ ಟ್ಯಾಂಕ್ ಒಳಗೆ ಬಗ್ಗಿ ನೋಡ್ತಾ ಇದ್ದಾಳೆ. ಇಲ್ಲಿ ನಮ್ಮ ತೆಂಗಿನ ಮರಗಳು ಕಾಣಿಸ್ತಾ ಇವೆ. ಯಾವ ಥರ ಕಾಣಿಸ್ತಾ ಇದೆ ನೋಡಿ ನಮ್ಮ ಮನೆಯ ಮುಂದಿನ ಸೀನರಿ. ನೋಡಿ ಇಲ್ಲೀಗ ಟ್ಯಾಂಕ್ ಕ್ಲೀನ್ ಮಾಡಿ ಆಯಿತು. ಈಗ ಏನೋ ನೀರು ತುಂಬಿಸ್ತಾ ಇದ್ದೇವೆ.